ದೇವರ ವಾಕ್ಯದಲ್ಲಿ ಇವತ್ತು ನಾವು ಕಾಣುವುದಾದರೆ ನಾವು ಆ ಭಾವವನ್ನು ಹೊಂದಿಕೊಳ್ಳುವರಾಗಿರಬೇಕೆಂಬುದಕ್ಕೋಸ್ಕರವಾಗಿ ಕೊರಿಂಥ ಸಭೆಯ ವಿಶ್ವಾಸಿಗಳಿಗೆ ಕೂಡ ಭಕ್ತನಾಗಿರುವಂತಹ ಪೌಲನು 2 ಕೊರಿಂಥ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನದಲ್ಲಿ ಕೂಡ ಅದನ್ನೇ ಆತನು ಇನ್ನೊಂದು ಹೆಜ್ಜೆ ಮುಂದಾಗಿ ದೇವರ ವಾಕ್ಯವು ಇವತ್ತು ನಮ್ಮನ್ನು ಇನ್ನೂ ಸ್ಪಷ್ಟವಾಗಿ ನಮ್ಮನ್ನು ನಡೆಸ್ತದೆ. ಏನಂದ್ರೆ ಕಡೆ ಮಾತಿನೆಂದರೆ ಇವತ್ತು ನೀವು ಸಂತೋಷ ಪಡಿರಿ, ನೀವು ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಸಮಾಧಾನದಿಂದಿರಿ, ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ದೇವರಿಗೆ ಸ್ತೋತ್ರ. ಕೊನೆಯದಾಗಿ ನನ್ನ ಪ್ರಿಯರೇ, ನಿಮ್ಮನ್ನು ನೀವು ಇವತ್ತು ಸಂತೋಷದಿಂದ ಇರಿ, ನಿಮ್ಮನ್ನು ನೀವು ಕ್ರಮಪಡಿಸಿಕೊಳ್ಳಿರಿ. ಇದು ಮಾತ್ರವಲ್ಲ, ನೀವು ಧೈರ್ಯವುಳ್ಳವರಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ. ಹಲ್ಲೆಲೂಯಾ. ಆಗ ನೀವು ಕ್ರಮಪಡಿಸಿಕೊಂಡರು, ನೀವು ಧೈರ್ಯವುಳ್ಳವರಾಗಿ, ನೀವು ಕರ್ತನಲ್ಲಿ ಸಂತೋಷ ಪಡುವವರಾಗಿ ನೀವು ಇರುವಾಗ, ಆಗ ದೇವರು ಒಂದೇ ಮನಸ್ಸುಳ್ಳವರಾಗಿರುವಾಗ, ಆಗ ಆ ತಂದೆ ದೇವರನ್ನು, ಆ ಪ್ರೀತಿಯನ್ನು, ದೇವರ ಶಾಂತಿಯನ್ನು ಆತನು ನಮ್ಮ ಮೇಲೆ ಸುರಿಯುವ ಹಾಗೆ, ಆತನಿಂದ ನಾವು ಪಡೆದುಕೊಳ್ಳುವ ಹಾಗೆ, ಇವತ್ತು ದೇವರು ನಮ್ಮ ಸಂಗಡ ಯಾವಾಗಲೂ ಇರುವ ಹಾಗೆ ಆ ಮನಸ್ಸು ನಾವು ಹೊಂದಿಕೊಳ್ಳುವರಾಗಿರುವ, ದೇವರು ನಮ್ಮ ಸಂಗಡ ಯಾವಾಗಲೂ ಇರುವಂತೆ, ದೇವರು ಆತನ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳುವ ಹಾಗೆ, ದೇವರ ಶಾಂತಿ ನಮ್ಮನ್ನು ಮುತ್ತಿಕೊಳ್ಳಬೇಕಾದ್ರೆ ನಾವು ಏಕ ಮನಸ್ಸುಳ್ಳವರಾಗಿ ನಾವು ಇರುವುದಕ್ಕೆಂಬುದಾಗಿ ಭಕ್ತನಾಗಿರುವಂತಹ ಪೌಲನು ಕೊರಿಂಥರ ಸಭೆಯ ವಿಶ್ವಾಸಿಗಳಿಗೆ ಆತನು ತಿಳಿಸುವನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಇವತ್ತು ದೇವರ ಐಕ್ಯತೆ, ದೇವರ ಆ ಸಮಾಧಾನಕರ್ತನು, ದೇವರ ಶಾಂತಿದಾಯಕನು, ಇದು ದೇವರ ಪ್ರೀತಿ ಸ್ವರೂಪಿಯಾಗಿರುವ ದೇವರು ನಮ್ಮ ಸಂಗಡ ಆತನು ಇರುವುದಕ್ಕಾದರೆ, ಆತ ನಮ್ಮ ಸಂಗಡ ನೆಲೆ ಆಗಿರ್ಬೇಕಾದ್ರೆ ನಾವು ಏಕ ಮನಸ್ಸುಳ್ಳವರಾಗಿ ನಾವು ಇರುವಾಗ, ಏಕತೆ ಇದ್ದರೆ ಅಲ್ಲಿ ಇರುವನಾಗಿ. ಯಾಕಂದ್ರೆ ದೇವರು ತ್ರಯೇಕವುಳ್ಳ ದೇವರು, ಐಕ್ಯವುಳ್ಳವರಾಗಿರುವ ದೇವರು. ಆದುದರಿಂದ ನಾವು ಕ್ರಿಸ್ತನಲ್ಲಿ ನಾವು ಒಂದೇ ಆಗಿರುವುದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ದೇವರಿಗೆ ಸ್ತೋತ್ರ. ಅದಕ್ಕಾಗಿಯೇ ಅದೇ ಕೊರಿಂಥ ಪತ್ರಿಕೆಯಲ್ಲಿ ನಾವು 2ನೇ ಅಧ್ಯಾಯ 16ನೇ ವಚನದಿಂದ ನೋಡುತ್ತೇವೆ, ಕರ್ತನ ಮನಸ್ಸನ್ನು ತಿಳಿದುಕೊಂಡು ಆತನಿಗೆ ಉಪದೇಶ ಮಾಡುವರಾರು ಎಂದು ಬರೆದದೆಯಲ್ಲ, ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ನಮಗೂ ಆ ಕ್ರಿಸ್ತನ ಮನಸ್ಸು ನಮಗೆ ದೊರಕಿದೆ. ಆ ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಹುಟ್ಟಿಕೊಂಡಿದೆ. ಆ ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಆ ದೇವರ ಅನುಗ್ರಹಣವಾಗಿಲ್ಪಟ್ಟಿದೆ. ಆ ಮನಸ್ಸು, ಆ ಏಕ ಮನಸ್ಸಿನಿಂದಲೇ ಇವತ್ತು ನಾವು ತಂದೆ ಆಗಿರುವ ದೇವರನ್ನು ನಾವು ಕೊಂಡಾಡುವಂತೆ, ಇವತ್ತು ಆ ಏಕ ಮನಸ್ಸುಳ್ಳವರಾಗಿಯೇ ಆ ಪ್ರೀತಿಯನ್ನು, ಆ ಶಾಂತಿದಾಯಕನಾಗಿರುವ ದೇವರು ನಮ್ಮ ಸಂಗಡ ಇದ್ದುಕೊಂಡು ನಾವು ಹಿತವನ್ನು ಅನುಭವಿಸುತ್ತಾ ನಾವು ಸಂತೋಷವಾಗಿರುವ ಹಾಗೆ ಇರುವುದಕ್ಕೋಸ್ಕರವಾಗಿ ಕ್ರಿಸ್ತನ ಮನಸ್ಸು ನಾವು ನಮ್ಮಲ್ಲಿ ಹೊಂದಿದವರು ನಾವಾಗಿದ್ದೆ. ಹಲ್ಲೆಲೂಯಾ. ನಮಗಾದರೂ ಇವತ್ತು ಕ್ರಿಸ್ತನ ಮನಸ್ಸು ದೊರಕಿತು. ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ಅನೇಕ ರೀತಿಯ ವಿಚಿತ್ರವಾಗಿರುವ ಮನಸ್ಸುಗಳಿದೆ. ಆದರೆ ದೇವರ ಮಕ್ಕಳಾಗಿರುವ ನಾವಾದರೂ, ಕರ್ತನಾದ ಯೇಸುವನ್ನು ನಂಬಿದಂತ ಆತನ ಮಕ್ಕಳಾಗಿರುವಂತ ನಮಗೆ ಯೇಸು ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಅದು ಯಾವಾಗಲೂ ನೆಲೆಯಾಗಿರಬೇಕು. ಹಲ್ಲೆಲೂಯಾ.